ಹಾಯ್ ಹಲೋ ನಮಸ್ತೆ ಕರ್ನಾಟಕ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ವಿಶೇಷ ಏನಪ್ಪ ಅಂದರೆ ನನ್ನ ಈ ಬೈಕ್ ಅಪಾಚಿ ಹಾರ್ಟಿಯರ್ 180cc ನ್ಯೂ ಮಾಡಲ್ ಬೈಕ್. ಸೊ ಈ ಬೈಕ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದೊಂಥರ ಸೂಪರ್ ಸ್ಪೋರ್ಟ್ ಬೈಕ್ ಅಂತಲೇ ಹೇಳ್ಬೋದು, ಯಾಕೆಂದರೆ ನಮ್ಮ ಮಿಡ್ಲ್ ಕ್ಲಾಸ್ ಜನಗಳಿಗೆ. ಸೊ ಯಾಕೆಂದರೆ ಈಗ ನುಗ್ಗೋದು ಮಾತ್ರ ಗಾಳಿ ಗುರು, ಇದು ಒಂಥರ ಬೆಂಕಿ ನುಗ್ದಂಗೆ ನುಗ್ಗುತ್ತೆ. ರಾಕೆಟ್ ಗಾಡಿ ಇದು. ಸೊ ಈ ಗಾಡಿ ಏನಪ್ಪ ಅಂದರೆ ನಾರ್ಮಲ್ ಸಿಂಗಲ್ ಸಿಲಿಂಡ್ರು 2 ಸ್ಟ್ರೋಕ್ ಇಂಜಿನ್ನು. ಸೊ ಎಲ್ಲ ನಾರ್ಮಲ್ಲೇ ಗುರು ಗಾಡಿ. ರೇರು, ಫ್ರಂಟ್ ಬ್ರೇಕ್ಸು, ಆಮೇಲೆ ಮತ್ತು ಏನಿದೆ ಎಲ್ಲ ಸೇಮ್ ನಾರ್ಮಲ್. ಏನು ಹೇಳ್ತೀರಾ, ನಾರ್ಮಲ್ ಗಾಡಿನೇ ಇದನ್ನು. ಸೊ ಆದರೆ ಎಲ್ಲ ಗಾಡಿಗಳಿಗಿಂತ ಡಿಫ್ರೆಂಟ್ ಕ್ಯಾಟಗಿರಿ ಗಾಡಿ ಅಂದರೆ ಅಪಾಚಿ ಬೈಕ್ಸ್. ಸೊ ಇದ್ರ ಸೌಂಡ್ ಒಂಥರ ನೆಕ್ಸ್ಟ್ ಲೆವೆಲ್ಲು. ಸೊ ಈ ಗಾಡಿ ಸ್ಪೀಡಲ್ಲೂ ಅಷ್ಟೇ, ಎಂಥ ಟರ್ನಿಂಗ್ ಇರಲಿ ಗುರು, ನೀನು ಎಷ್ಟು ಬಗ್ಗಿಸ್ತೀರ, 90 ಡಿಗ್ರಿ ಬೆಂಡ್ ಮಾಡ್ತೀರಾ ಮಾಡಿ. ಅಕ್ಕನ ಗಾಡಿ ಮಾತ್ರ ಗ್ರಿಪ್ಪಲ್ಲೇ ಇರುತ್ತೆ ಗಾಡಿ, ಎಲ್ಲೂ ಒಂಚೂರು ಕತ್ಲಲ್ಲ ಗಾಡಿ, ಸ್ಕಿಡ್ ಆಗಲ್ಲ ಗಾಡಿ. ನೀನು ಆಫ್ ರೋಡಿಂಗ್ ತೊಗೊಂಡೋಗ್ತೀಯ ತೊಗೊಂಡೋಗು, ಅದಕ್ಕೂ ಜಗ್ಗಲ್ಲ ಗಾಡಿ ಗುರು. 1 ಇಯರ್ ಸರ್ವಿಸೇ ಮಾಡಿಸ್ಬೇಡ ಗುರು, ರುಬ್ಬು ಗಾಡಿ. ಬೋರ್ಗೂ ಬರಲ್ಲ, ಇಂಜಿನ್ಗೂ ಬರಲ್ಲ ಗುರು. ಒಂಥರ ಗಾಡಿ ರಫ್ ಆ್ಯಂಡ್ ಟಫ್ಗೆ ಮಾಡಿಸಿದಂಥ ಗಾಡಿ ಇದು. ಸೊ ನಾನು ಆ್ಯಕ್ಚುಲಿಯಾಗಿ ಈ ಗಾಡಿ ಸುಮಾರು 1.5 ವರ್ಷ ಆಯಿತು ಸರ್ವಿಸ್ ಮಾಡಿಸಿ ಗಾಡಿ. ಸೊ ಅಲ್ಲಿ ಅಂದರೆ ಆಯಿಲ್ ಚೇಂಜ್ ಯಾವಾಗಲಾದ್ರೂ ನಾನೇ ಮಾಡಿಬಿಡ್ತಿದ್ದೆ, ಆಯಿಲ್ ತೊಗೊಂಬಂದು ಹಾಕ್ಬಿಡ್ತಿದ್ದೆ. ಬಟ್ ಸರ್ವಿಸ್ಗಂತ ಗ್ಯಾರೇಜ್ಗೆ ಹೋಗ್ತಿರ್ಲಿಲ್ಲ ಗಾಡಿ. ಆದರೆ ನೋಡಿ ಮೀಟ್ರ್ ನೋಡಿ ಓಡ್ತಾ ಇಲ್ಲ ಆ್ಯಕ್ಚುಲಿಯಾಗಿ. ಸೊ ಇದೆಲ್ಲ ಏನಪ್ಪ ಅಂದರೆ ವೈರಿಂಗ್ಸ್ ಎಲ್ಲ ಒಂದು ಸ್ವಲ್ಪ ಹೋಗ್ಬಿಟ್ಟಿದೆ, ಸಣ್ಣ ಪುಟ್ಟ ಈ ಥರ ಹೋಗುತ್ತೆ. ಆದರೆ ಇಂಜಿನ್ ಯಾವತ್ತೂ ಏನಾಗುತ್ತೆ ಪ್ರಾಬ್ಲಮ್ಸ್ ಯಾವತ್ತೂ ಕೈ ಕೊಡೋದೇ ಇಲ್ಲ ಇಂಜಿನ್. ಇನ್ನು ಮಾಮೂಲಿಯಾಗಿ ಪೆಟ್ರೋಲ್ ಖಾಲಿ ಆದರೆ ನೀನು ತೊಗೋಲ್ಲ, ಅದು ಕಾಮನ್ನು. ಇಂಜಿನ್ ಮಾತ್ರ ನೆಕ್ಸ್ಟ್ ಲೆವೆಲ್. ನೀನು 1 ವರ್ಷ ಸರ್ವಿಸ್ ಮಾಡಿಸ್ದಿರ ಓಡಿಸೋ, ಆದರೆ ಗಾಡಿ ಯಾವ ಕಂಡೀಷನಲ್ಲಿರ್ತೋ ಅದೇ ಕಂಡೀಷನಲ್ಲಿ ಗಾಡಿ ಓಡ್ತಾ ಇರುತ್ತೆ ಗುರು. ಆ ಥರ ಒಂದು ಬಾಂಬ್ ಗಾಡಿ ಅಂತಲೇ ಹೇಳ್ಬೋದು ಅಪಾಚಿ ಹಾರ್ಟಿಯರ್. ಈ ಅಪಾಚಿ ಬೈಕ್ಸ್ಗೆ ಬಂಡವಾಳ ಹಾಕೋದವ್ನು ಯಾವತ್ತೂ ಲಾಸ್ ಆಗಲ್ಲ ಗುರು. ಬಟ್ ರೀಸೆಲ್ಲಿಂಗ್ ವ್ಯಾಲ್ಯೂ ಸ್ವಲ್ಪ ಕಡಿಮೆ ಇರ್ಬೋದೇನೋ ಅಷ್ಟೇ, ಆದರೆ ತಗೊಂಡೋನು ಯಾವತ್ತೂ ಅಷ್ಟೇ ಖರ್ಚಂತೂ ಮಾಡಲ್ಲ ಗ್ಯಾರೇಜ್ಗಳಲ್ಲಿ. ಯಾಕೆಂದರೆ ರಿಪೇರಿಗೆ ಬರೋದೇ ಕಡಿಮೆ ಗುರು ಗಾಡಿಗಳಿಗೂ, ರಿಪೇರಿಗೆ ಬರೋದೇ ಕಡಿಮೆ. ಆ ಥರ ಕ್ಯಾಟಗಿರೀಸ್ ಗಾಡಿಗಳು. ಟಿ ವಿ ಎಸ್ ಬ್ರ್ಯಾಂಡೇ ಒಂದು ನೆಕ್ಸ್ಟ್ ಲೆವೆಲ್ಲು. ಸೊ ಅದರಲ್ಲಿ ಒಂಥರ ಅಪಾಚಿ ಅನ್ನೋದು ಇನ್ನೊಂದು ನೆಕ್ಸ್ಟ್ ಲೆವೆಲ್. ಈ ಬ್ರ್ಯಾಂಡ್ನ ಬೀಟ್ ಮಾಡೋದಕ್ಕೆ ಆಗಲ್ಲ, ಆ ಥರ ಇದೆ ಈ ಗಾಡಿಗಳು ಮಾತ್ರ. ಸೊ ಸಿಕ್ಕಾಪಟ್ಟೆ ಇಷ್ಟಪಟ್ಟು ತೊಗೊಂಡಂಥ ಗಾಡಿ ಇದ್ದಾಗ ನಾನು ತೊಗೊಬೇಕಾದ್ರೆ ಕರ್ನಾಟಕದಲ್ಲಿ ಇದ್ವು. ಸೊ ಬ್ಯಾಂಗ್ಳೂರು ನಿಯರ್ ಎಲ್ಲೂ ಲಾಂಚ್ ಆಗಿರಲಿಲ್ಲ ಗಾಡಿದು. ಟಿ ವಿಯಲ್ಲಿ ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ತೋರಿಸ್ತಾಯಿದ್ರು, ಇನ್ನು ಉದಯ ಚಾನಲಲ್ಲೆಲ್ಲ ರೇಸಿಂಗ್ ಟ್ರ್ಯಾಕಲ್ಲಿ ರೇಸಿಂಗ್ ಮಾಡ್ತಿದ್ದಂಥ ಒಂದು ಅಡ್ವರ್ಟೈಸ್ ತೋರಿಸಿದ್ರು. ಸೊ ಅಲ್ಲಿ ನೋಡಿ ನನಗೆ ಇಂಟ್ರೆಸ್ಟ್ ಆಗಿ ಈ ಗಾಡಿ ಮೇಲೆ. ಸೊ ಇದೇ ಗಾಡಿ ಬೇಕು ಅಂತೇಳಿ ಬುಕ್ ಮಾಡಿ ಈ ಗಾಡಿನ ನಾನು ತೊಗೊಂಡಿತ್ತು. ಸೊ ಅದಾದಮೇಲೆ ಬುಕ್ ಮಾಡಿ 1-1.5 ತಿಂಗಳು ವೆಯ್ಟ್ ಮಾಡಿದೆ ಗಾಡಿ ಬರೋದಕ್ಕೆ. ವೆಯ್ಟ್ ಮಾಡಿ ತೊಗೊಂಡಿದ್ದು ಗಾಡಿ ಇದು. ಸೊ ಬೆಂಗಳೂರಲ್ಲಿ ನನ್ನದೇ ಫಸ್ಟ್ ಅಂತೇನು ಹೇಳಲ್ಲ, ಯಾಕೆಂದ್ರೆ ನನಗೆ ಮುಂಚೆ ಬುಕ್ ಮಾಡಿರೋರು ಸುಮಾರು ಇರ್ತಾರೆ. ಸೊ ಹಂಗಾಗಿ ಇದೊಂಥರ ಇಂಟ್ರೆಸ್ಟಿಂಗ್ ಗಾಡಿ ಮಾತ್ರ ಅಪಾಚಿ. ಒಂದಷ್ಟು ಜನ ಎಲ್ಲ ಹೇಳಿದ್ರು, ಇದು ಏನು ಗುರು ಹಳೆ ಮಾಡಲೇ ಚೆನ್ನಾಗಿತ್ತು ಹಂಗೆ ಹಿಂಗೆ ಅಂತ. ಹಳೆ ಮಾಡಲೇ ಚೆನ್ನಾಗಿದೆ ಗುರು, ಹೋದಷ್ಟು ಅಪ್ಡೇಟ್ ವರ್ಷನ್ಗೆ ಹೋಗ್ಬೇಕಲ್ವಾ. ಸೊ ಹಂಗಾಗಿ ಗಾಡಿ ಮಾತ್ರ ಗುರು ನಾನು ತೊಗೊಂಡು 2014ರಲ್ಲಿ ತೊಗೊಂಡಿತ್ತು. ಅವತ್ತಿಂದ ಇವತ್ತು ಗಂಟ ಇಂಜಿನ್ಗಂತೂ ಬಂದಿಲ್ಲ. ಸೊ ಗಾಡಿ ಅದು ಏನು ಕೆಪಾಸಿಟಿ ಇದೆಯೋ ಅದೇ ಕೆಪಾಸಿಟಿ ಇವತ್ತು ಮೈಂಟೈನ್ ಮಾಡ್ತಾಯಿದೆ. ಸ್ಪೀಡು 137 ಹೋಗುತ್ತೆ, ಇವಾಗ್ಲೂ 137 ಹೋಗುತ್ತೆ. ಈ ಮೀಟ್ರ್ ಬಂದು ಒಂದು ತಿಂಗಳ ಹೆಚ್ಚು ಕಡಿಮೆ ಆಗಿದೆ ನಿಂತೋಗಿ ಅಷ್ಟೇ. ಇದು ಅದಕ್ಕೆ ಮುಂಚೆಲ್ಲ ಓಡ್ತಿತ್ತು. ಇದರಲ್ಲಿ ನಾನು ಸುಮಾರು 1 ಟೈಮ್ ತಿರುಪತಿ ಹೋಗಿದೆ ಗಾಡಿ ಇದು, 2 ಟೈಮ್ ಧರ್ಮಸ್ಥಳ ರೌಂಡಿಂಗ್ಸ್ ಹೋಗಿದೆ. ಈ ಥರ ಸುಮಾರು ಲಾಂಗ್ ಎಲ್ಲ ಓಡಿಸಿದ್ದೀನಿ. ಇವತ್ತಿಗೂ ಎಲ್ಲೂ ಕೈ ಕೊಟ್ಟಿಲ್ಲ ಗಾಡಿ, ಆ ಥರ ಒಂದು ಗಾಡಿ ಇದು. ಸೊ ನಾನಂತೂ ಸಿಕ್ಕಾಪಟ್ಟೆ ಇಷ್ಟಪಡ್ತೀನಿ ಗುರು ಈ ಗಾಡಿನ. ಆದರೆ ಜಾಸ್ತಿ ಓಡಿಸಲ್ಲ ಈ ಗಾಡಿ. ಈಗ ಬರೀ ಡ್ಯೂಟಿಗೆ ಹೋಗ್ತೀನಿ, ಮನೆಗೆ ಬರ್ತೀನಿ, ಅಷ್ಟು ಬಿಟ್ಟರೆ ಎಲ್ಲೂ ಲಾಂಗ್ ತೊಗೊಂಡು ಹೋಗ್ತಿಲ್ಲ. ಸುಮಾರು 3 ವರ್ಷ ಆಯಿತು ಲಾಂಗ್ ಎಲ್ಲೂ ತೊಗೊಂಡು ಹೋಗ್ತಿಲ್ಲ ಈಗ. ಹಂಗಾಗಿ ನಾನು ಈ ಗಾಡಿನ ಸುಮ್ಮನೆ ಜಸ್ಟ್ ಮನೆ ಹತ್ರ ಒಂದೊಂದು ಟೈಮ್ ನಿಲ್ಲಿಸಿದ್ರೆ 15 ದಿನ ಒಂದು ತಿಂಗಳಾದರೂ ಈ ಗಾಡಿನ ನಾವು ಎತ್ತೋದೇ ಇಲ್ಲ. ಹೆಂಗೆ ನಿಂತಿರುತ್ತೆ ಹಂಗೆ ಇರುತ್ತೆ. ಬಟ್ ಅದಾದಮೇಲೆ ನೀವು ಸ್ಟಾರ್ಟ್ ಮಾಡಿ, ಒಂದೇ ಶೆಲ್ಫಲ್ಲಿ ಸ್ಟಾರ್ಟ್ ಆಗುತ್ತೆ ಗಾಡಿ. ಯಾವುದೇ ರೀತಿ ತಳ್ಳಿ ಸ್ಟಾರ್ಟ್ ಮಾಡಬೇಕು, ಇಲ್ಲ ರಿಚ್ ಆಗಿರ್ತದೆ, ಯಾವುದೇ ರೀತಿ ಪ್ರಾಬ್ಲಮ್ಸ್ ಕೊಡೋಲ್ಲ ಗುರು ಗಾಡಿ ಮಾತ್ರ. ಆ ಥರ ಗಾಡಿ. ಸೊ ಸಿಕ್ಕಾಪಟ್ಟೆ ಇಷ್ಟ ಈ ಗಾಡಿ. ದಯವಿಟ್ಟು ಬಂಡವಾಳ ಹಾಕೋರಿದ್ರೆ ಅಪಾಚಿಗೆ ಹಾಕಿ, ಮಿಡ್ಲ್ ಕ್ಲಾಸ್ ಪೀಪಲ್ಸ್ ಮಾತ್ರನೇ ಬಂಡವಾಳ ಹಾಕೋರಿದ್ರೆ ಅಪಾಚಿಗೆ ಹಾಕಿ, ಯಾವುದೇ ರೀತಿ ಮೋಸ ಹೋಗಲ್ಲ. ಆ ಥರ ಗಾಡಿ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳುತ್ತೆ. ಓಕೆ, ಥ್ಯಾಂಕ್ ಯು ಗೈಸ್, ಬಾಯ್.